ಕಳೆದ ವಾರಗಳಿಂದ ನಾವು ಆತ್ಮಿಕ ಬೆಳವಣಿಗೆಗೆ ನಮ್ಮಲ್ಲಿರ್ತಕ್ಕಂಥ ಅಶಿಸ್ತೇ ಕಾರಣ ಎಂಬಂಥ ವಿಚಾರವನ್ನು ನಾವು ಧ್ಯಾನಿಸ್ತಾ ಬರ್ತಾ ಇದ್ದೇವೆ. ನಮ್ಮಲ್ಲಿರ್ತಕ್ಕಂಥ ಅಶಿಸ್ತನ್ನು ಹೋಗಲಾಡಿಸ್ಬೇಕಂತ ಹೇಳಿದ್ರೆ ನಾವು ನಮ್ಮನ್ನು ಶಿಸ್ತುಪಡಿಸಿಕೊಳ್ಳುವಂಥದ್ದು ಅವಶ್ಯಕ, ಅಥವಾ ನಮ್ಮನ್ನು ಕ್ರಮಪಡಿಸಿಕೊಳ್ಳಬೇಕಾದದ್ದು ಅವಶ್ಯಕ. ನಮ್ಮಲ್ಲಿರ್ತಕ್ಕಂಥ ಕ್ರಮವಿಲ್ಲದ ಪರಿಸ್ಥಿತಿ ನೀಗಲ್ಪಡಬೇಕು. ದೇವರು ಪ್ರತಿ ಭಾಗಗಳಲ್ಲಿಯೂ ಕೂಡ ಯಾವುದಾದ್ರೂ ಒಂದು ಹೊಸ ಕಾರ್ಯವನ್ನು ಮಾಡ್ತಾರೆ ಅಂತ ಅನ್ನೋದಾದರೆ ಅಲ್ಲಿ ಅವರು ಕ್ರಮಪಡಿಸ್ತಾರೆ. ಯಾವಾಗಲೂ ನಮ್ಮನ್ನು ಕ್ರಮಪಡಿಸುವವರು, ನಂತರವೇ ಅವರೆಲ್ಲವನ್ನ ಮಾಡುವವರಾಗಿದ್ದಾರೆ. ಆಗಿರೋದ್ರಿಂದ ನಾವು ಕ್ರಮಪಡಿಸಿಕೊಳ್ಳಬೇಕಾದದ್ದು ಅತಿ ಅವಶ್ಯಕವಾದಂಥ ಒಂದು ವಿಚಾರವಾಗಿದೆ. ಕಳೆದ ವಾರಗಳಲ್ಲಿ ಸಹ ನಾವು ನೋಡಿದ್ವಿ, ನಮ್ಮನ್ನು ಕ್ರಮಪಡಿಸ್ಕೊಳ್ಳೋದಕ್ಕೆ ದೇವರು ಅನೇಕ ವಿಚಾರಗಳನ್ನ ನಮಗೆ ಕೊಟ್ಟಿದ್ದಾರೆ. ನಮಗೆ ದೇವರು ನಮ್ಮನ್ನು ಕ್ರಮಪಡಿಸ್ಕೊಳ್ಬೇಕಂತೇಳಿ ಸತ್ಯವೇದವನ್ನು ಕೊಟ್ಟಿದ್ದಾರೆ. ನಾವು ಕ್ರಮಪಡಿಸ್ಕೊಳ್ಬೇಕಂತೇಳಿ ದೇವರು ನಮಗೆ ಪ್ರಾರ್ಥನೆಯನ್ನು ಕಲಿಸಿಕೊಟ್ಟಿದ್ದಾರೆ. ಹಾಗೆ ನಾವು ಕ್ರಮಪಡಿಸಿಕೊಳ್ಳಬೇಕೆಂದು ದೇವರು ನಮಗೆ ಸತ್ಯವೇದದಲ್ಲಿ ಉಪವಾಸ ಮಾಡಬೇಕನ್ನೋದನ್ನು ಕೂಡ ತಿಳಿಯಪಡಿಸಿದ್ದಾರೆ. ನಾವು ಉಪವಾಸ ಮಾಡಬೇಕು. ಮತ್ತಾಯ ಬರೆದ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ಈಗ ಬರೆಯಲ್ಪಟ್ಟದೆ. ನಾವು ಅದನ್ನು ತೆಗೆದುಕೊಳ್ಳೋಣ. ಮತ್ತಾಯ ಬರೆದ ಸುವಾರ್ತೆ 6ನೇ ಅಧ್ಯಾಯ, ಅಲ್ಲಿ ಸ್ಪಷ್ಟವಾಗಿ ಈಗ ಬರೆಯಲ್ಪಟ್ಟಿದೆ. ಏನಂತ ಬರೆದಿದೆ? ನೀವು ಉಪವಾಸ ಮಾಡುವಾಗ ಎಂಬುದಾಗಿ ತಿರುಗಿ ನಾವು 2 ಬಾರಿ ಓದುವುದನ್ನು ನಾವು ಕಾಣಲಿಕ್ಕೆ ಸಾಧ್ಯ. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 16ನೇ ವಚನ, ಇದಲ್ಲದೆ ನೀವು ಉಪವಾಸ ಮಾಡುವಾಗ, ಹಾಗೆ ತಿರುಗಿ 17ನೇ ವಚನದಲ್ಲಿ, ಆದರೆ ನೀನು ಉಪವಾಸ ಮಾಡುವಾಗ, ಹಾಗೆ ತಿರುಗಿ 18ನೇ ವಚನದಲ್ಲಿ, ಹೀಗೆ ನೀನು ಮಾಡಿದರೆ ನೀನು ಉಪವಾಸಿ ಎಂದು. ಹೀಗೆ ಉಪವಾಸ ಎಂಬುದಾಗಿ ಯೇಸು ಕ್ರಿಸ್ತನ ಬಾಯಲ್ಲಿ ತಿರುಗಿ ಬರುವುದನ್ನು ನಾವು ಕಾಣಲಿಕ್ಕೆ ಸಾಧ್ಯ. ಉಪವಾಸ ಮಾಡುವಾಗ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಿದ್ದಾರೆ. ವೆನ್ ಯು ಫಾಸ್ಟ್ ಎಂಬುದಾಗಿ ಬರೆದಿದೆ. ಹಾಗಂದ್ರೆ ಅರ್ಥ ನಾವು ಉಪವಾಸ ಮಾಡಬೇಕೆಂಬುದಾಗಿ ಯೇಸು ಸ್ವಾಮಿ ಹೇಳ್ತಿದ್ದಾರೆ. ಹಳೆ ಒಡಂಬಡಿಕೆಯಲ್ಲೂ ಕೂಡ ಉಪವಾಸವನ್ನು ಗೊತ್ತು ಮಾಡ್ರಿ ಎಂಬುದಾಗಿ ಅನೇಕ ಪ್ರವಾದಿಗಳು ಹೇಳಿರುವುದನ್ನು ನಾವು ಕಾಣಲಿಕ್ಕೆ ಸಾಧ್ಯ. ನಾವು ಉಪವಾಸ ದಿನವನ್ನು ಗೊತ್ತು ಮಾಡಬೇಕಂತೆ. ಈ ಉಪವಾಸ ದಿನಗಳಲ್ಲಿ ನಾವೇನಾಗ್ತೀವಿ ಅಂತ ಹೇಳಿದ್ರೆ ನಾವು ಶಿಸ್ತಾಗ್ತೀವಿ, ನಾವು ಕ್ರಮಪಡಿಸಲ್ಪಡ್ತೀವಿ. ಆತನು ನಮ್ಮ ಸಂಗಡ ಆತನು ಮಾತನಾಡುವವನಾಗಿದ್ದಾನೆ. ಮತ್ತೆ ಆಗಿರೋದ್ರಿಂದ ಸತ್ಯವೇದದ ಉದ್ದಕ್ಕೂ ಅನೇಕರು ಉಪವಾಸ ಮಾಡ್ತಾ ಬಂದದನ್ನೇ ನಾವು ನೋಡ್ತೀವಿ. ನಮ್ಮಲ್ಲಿ ಒಂದು ತಪ್ಪಾದ ಗ್ರಹಿಕೆ ಇದೆ ಉಪವಾಸದ ವಿಷಯದಲ್ಲಿ. ನಾವು ಉಪವಾಸ ಮಾಡಿದರೆ ದೇವರ ಮನಸ್ಸನ್ನು ಬದಲಾಯಿಸ್ಬಿಡ್ಬೋದು ಎಂಬುದಾಗಿ ಅನೇಕರು ಅಂದ್ಕೊಂಡಿದ್ದಾರೆ. ಇಲ್ಲ ಪ್ರಿಯರೇ, ದೇವರು ತನ್ನ ಮನಸ್ಸನ್ನು ನಾವು ಉಪವಾಸ ಮಾಡಿ ನಾವು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ. ಉಪವಾಸ ಮಾಡೋದ್ರಿಂದ ದೇವರನ್ನೆಲ್ಲ ಬದಲಾಗಿ ನಾವು ನಮ್ಮನ್ನು ಬದಲಾಯಿಸಿಕೊಳ್ತೀವಿ. ಉಪವಾಸ ಇದು ನಮ್ಮನ್ನು ಬದಲಾಯಿಸಿಕೊಳ್ಳುವಂಥದ್ದು, ಇದು ನಮ್ಮನ್ನು ಕ್ರಮಪಡಿಸುವಂಥದ್ದು. ಉಪವಾಸ ದೇವರಿಗೆ ನಾವು ಕೊಡುವಂಥ ಲಂಚ ಅಲ್ಲ. ಉಪವಾಸ ಇದು ನಮ್ಮನ್ನು ಬದಲಾಯಿಸಿಕೊಳ್ಳುವಂಥದ್ದು, ಇದು ನಮ್ಮನ್ನು ಮಾರ್ಪಡಿಸಿಕೊಳ್ಳುವಂಥದ್ದು. ಉಪವಾಸ ನಮ್ಮ ದೇಹಕ್ಕೆ ನಾವು ಉಪವಾಸ ಹಾಕುವಾಗ ನಮ್ಮ ಆತ್ಮ ಬಲಗೊಳ್ತದೆ, ನಮ್ಮ ಆತ್ಮ ವೃದ್ಧಿ ಆಗ್ತದೆ, ನಮ್ಮ ಆಂತರ್ಯದ ಮನುಷ್ಯ ಬಲಗೊಳ್ತಾನೆ. ಸಾಕಿರೋದ್ರಿಂದಾಗಿ ನಾವು ಉಪವಾಸವಾಗಿದ್ದು ಪ್ರಾರ್ಥಿಸುವುದು ಒಳ್ಳೆಯದಂತ ಹೇಳಿ ನನಗೆ ಅನ್ನಿಸ್ತದೆ. ಹಾಗಿರೋದ್ರಿಂದ ಈಗ ನಾವು ಸ್ವಲ್ಪ ಮುಂದುವರೆದು ನಾವು ಧ್ಯಾನಿಸೋಣ. ಸತ್ಯವೇದದಲ್ಲಿ ಅನೇಕರು ಉಪವಾಸ ಮಾಡಿದ್ದಾರೆ. ಹಳೆ ಒಡಂಬಡಿಕೆಯಲ್ಲಿ ಇಸ್ರಾಯೇಲ್ ಜನರು ಉಪವಾಸವಾಗಿದ್ದರು. ಕಾರಣ ಇಷ್ಟೇ, ಉಪವಾಸವಾಗಿದ್ದು ಅವರು ದೇವರ ಬಳಿಯಲ್ಲಿ ಕ್ಷಮೆಗಾಗಿ ಉಪವಾಸ ಮಾಡ್ತಿದ್ರು. ಉಪವಾಸವಾಗಿದ್ದು ದೇವರು ಅವರ ಮೇಲೆ ಕೋಪಾವೇಶದಿಂದ ಇದ್ದಾಗ ದೇವರಲ್ಲಿ ಆ ಜನರೆಲ್ಲರೂ ಕೂಡ ಉಪವಾಸವಾಗಿದ್ದರು. ಅನೇಕ ವಚನಗಳನ್ನ ನಾವು ನೋಡಬಹುದು. ಹಾಗೆ ನಿನಾವೆ ಪಟ್ಟಣದವರು ನಮ್ಮೆಲ್ಲರಿಗೆ ತುಂಬ ಚೆನ್ನಾಗಿ ಗೊತ್ತಿರತಕ್ಕಂಥ ಒಂದು ವಿಚಾರ. ನಿನಾವೆ ಪಟ್ಟಣಕ್ಕೆ ಯೋನನು ಹೋಗಿ ಆತ ಪಶ್ಚಾತ್ತಾಪದ ಸಂದೇಶವನ್ನು ಸಾರಿದಾಗ ಸಂಪೂರ್ಣ ನಿನಾವೆ ಪಟ್ಟಣವೇ ಅವರು ತಮ್ಮ ಬಟ್ಟೆನೆಲ್ಲ ತೆಗೆದು ಗೋಣಿತಟ್ಟನ್ನು ಹಾಕ್ಕೊಂಡು ಬೂದಿಯಲ್ಲಿ ಕುಳಿತುಕೊಂಡು ಅವರೆಲ್ಲರೂ ಕೂಡ ಉಪವಾಸವಾಗಿ ದೇವರ ಮುಂದೆ ಪಶ್ಚಾತ್ತಾಪಪಟ್ಟು ಪ್ರಾರ್ಥಿಸಿದರು. ಯಾಕೆ ಪ್ರಾರ್ಥಿಸಿದ್ರು? ಕ್ಷಮಿಸುವುದಕ್ಕಾಗಿ ಪ್ರಾರ್ಥಿಸಿದರು. ಕರ್ತನೇ, ನಮ್ಮನ್ನು ಕ್ಷಮಿಸು. ಹಾಗೆಯೇ ಮೋಶೆಯು ಕೂಡ ದೇವರಿಂದ ಆಜ್ಞೆಗಳನ್ನ ಹೊಂದಿಕೊಳ್ಳುವುದಕ್ಕೋಸ್ಕರವಾಗಿ ಆತ 40 ದಿವಸ ಅನೇಕ ಬಾರಿ ಉಪವಾಸವಾಗಿದ್ದು ಆತ ಏನು ತಿನ್ನದೇನು ಕುಡಿಯದೆ ಬೆಟ್ಟದ ಮೇಲೆಯೇ ಕಾದಿದ್ದುದನ್ನು ನಾವು ಕಾಣಲಿಕ್ಕೆ ಸಾಧ್ಯ. ಹಾಗೆ ದಾವೀದನು ಆತನು ಮಾಡಿದ ತಪ್ಪಿಗಾಗಿ ಆತನು 3 ದಿವಸ ಉಪವಾಸವಾಗಿದ್ದುದನ್ನು ನಾವು ನೋಡ್ತೇವೆ. ಮತ್ತು ಆತನು ದೇವರಿಂದ ಮಾರ್ಗದರ್ಶನವನ್ನು ಹೊಂದಿಕೊಳ್ಳುವುದಕ್ಕೋಸ್ಕರ ಉಪವಾಸ ಮಾಡಿದ್ದನ್ನು ನಾವು ಕಾಣ್ತೇವೆ. ಎಜ್ರ ದೇವರ ಕ್ಷಮೆಗಾಗಿ ಉಪವಾಸ ಮಾಡಿದ್ದಾನೆ. ನೆಹೆಮೀಯ ಉಪವಾಸ ಮಾಡ್ತಾನೆ. ನೆಹೆಮೀಯನು ಕಟ್ಟಲ್ಪಡಬೇಕಾದಂಥ ಗೋಡೆಗಳು ಕಟ್ಟಲ್ಪಡುವುದಕ್ಕೋಸ್ಕರ ಆತ ಉಪವಾಸವಾಗಿ ತನ್ನ ಜನರ ಪಾಪಗಳಿಗಾಗಿ ಪಶ್ಚಾತ್ತಾಪಪಟ್ಟು ಉಪವಾಸ ಮಾಡ್ತಾನೆ. ದಾನಿಯೇಲನು ದೇವರ ದಯೆಯನ್ನು ಹೊಂದಿಕೊಳ್ಳುವುದಕ್ಕೋಸ್ಕರ ಆತ ಉಪವಾಸ ಮಾಡ್ತಾನೆ, ದೇವರ ದಯೆಯನ್ನು ಹೊಂದಿಕೊಳ್ತಾನೆ. ಹಾಗೆ ಹನ್ನಳು ಎಷ್ಟೋ ವರ್ಷ ಆಕೆ ವಯಸ್ಸಾದರೂ ಸಹ ಆಕೆ ಉಪವಾಸವಾಗಿದ್ದು, ಹೊಸ ಒಡಂಬಡಿಕೆಯಲ್ಲಿ ಬರ್ತಕ್ಕಂಥ ಹನ್ನಳು ಆಕೆ ಉಪವಾಸವಾಗಿದ್ಲು.
ಹಾಗೆ ಹಳೆ ಒಡಂಬಡಿಕೆಯ 1ನೇ ಸಮುವೇಲದಲ್ಲಿ ನಾವು ನೋಡುವಾಗ ಆಕೆ ತನ್ನ ಮಗುವಿಗಾಗಿ ತನಗೊಂದು ಗರ್ಭಫಲ ಬೇಕೆಂಬುದಾಗಿ ಆಕೆ ಉಪವಾಸವಾಗಿ ಕರ್ತನ ಬಳಿಯಲ್ಲಿ ಕಾದಿದ್ದಳು. ಆಕೆ ಏನು ತೆಗೆದುಕೊಳ್ಳಿಲ್ಲ. ಆದರೆ ಆಕೆ ಎದ್ದ ಕೂಡಲೇ ದೇವರಿಂದ ಆ ಒಂದು ಖಚಿತತೆ ಆಕೆಗೆ ಸಿಕ್ಕ ಕೂಡಲೇ ಆಕೆ ಉಪವಾಸವನ್ನು ಬಿಟ್ಟು ಆಕೆ ಮುಂದೆ ಹೋಗುವುದನ್ನು ನಾವು ಕಾಣಲಿಕ್ಕೆ ಸಾಧ್ಯ. ಹಾಗೆ ಹೊಸ ಒಡಂಬಡಿಕೆಯಲ್ಲಿ ತಿರುಗಿ ನಾವು ಅನೇಕರನ್ನ ನಾವು ನೋಡ್ಬೋದು. ಕೊರ್ನೇಲಿಯನು ಉಪವಾಸ ಮಾಡಿದ್ದು, ಪೌಲನು ಉಪವಾಸ ಮಾಡಿದ್ದು, ಅಲ್ಲಿದ್ದಂಥ ಸಹೋದರರು ಉಪವಾಸ ಮಾಡಿದ್ದು, ಅದಾದ ನಂತರ ಯೇಸು ಕ್ರಿಸ್ತ 40 ದಿವಸ ಉಪವಾಸ ಮಾಡಿದ್ದು. ಹೀಗೆ ಅನೇಕ ಉಪವಾಸಗಳ ಕುರಿತಾಗಿ ಬರೆಯಲ್ಪಟ್ಟದೆ. ಆಗಿರೋದ್ರಿಂದ ಪ್ರಿಯರೇ, ನಾನು ಇವತ್ತು ಹೇಳಲಿಕ್ಕಿರ್ತಕ್ಕಂಥ ಒಂದು ವಿಚಾರ ಏನಂತ ಹೇಳಿದ್ರೆ, ಈ ದಿನದ ಸಭೆಯಲ್ಲಿ ದೇವಜನರ ಮಧ್ಯದಲ್ಲಿ ಉಪವಾಸದ ಒಂದು ಸೇವೆ ಏನಾಗಿದೆ ಅಂತ ಹೇಳಿದ್ರೆ, ಇದೊಂದು ನೆಗ್ಲೆಕ್ಟೆಡ್ ಆದಂಥ ಒಂದು ಮಿನಿಸ್ಟ್ರಿ ಆಗಿದೆ. ಇದು ಕೈ ಬಿಡಲ್ಪಟ್ಟಂತಹ ಒಂದು ಸೇವೆಯಾಗಿ ಕಾಣಿಸಲ್ಪಡ್ತದೆ. ಉಪವಾಸ ಎಷ್ಟು ಮುಖ್ಯ ಅಂತ ಹೇಳಿದ್ರೆ, ಅದು ನಮ್ಮ ಅಂತರ್ಯದ ಮನುಷ್ಯನನ್ನು ಬಲಪಡಿಸ್ತದೆ, ನಮ್ಮ ಅಂತರ್ಯದ ಮನುಷ್ಯನನ್ನು ವೃದ್ಧಿಗೊಳಿಸ್ತದೆ, ಅದು ನಮ್ಮನ್ನು ಮಾರ್ಪಡಿಸ್ತದೆ. ಸೊ ಆಗಿರೋದ್ರಿಂದ ಉಪವಾಸ ಮಾಡುವುದು ಅವಶ್ಯಕ ಎಂಬುದಾಗಿ ನನಗೆ ಅನ್ನಿಸ್ತದೆ. ಆಗಿರೋದ್ರಿಂದ ನಾವು ಉಪವಾಸದಲ್ಲಿ ನಾವು ಹೆಚ್ಚು ಸಮಯವನ್ನು ನಾವು ಕಡಿಬೇಕು. ಈ ಉಪವಾಸದ ಕೇಂದ್ರ ಬಿಂದು, ಅತಿ ಮುಖ್ಯವಾದ ಒಂದು ವಿಚಾರ ಸೆಂಟ್ರಲ್ ಪಾಯಿಂಟ್, ಸೆಂಟ್ರಲ್ ಥೀಮ್ ಏನಂತ ಹೇಳಿದ್ರೆ, ಈ ಉಪವಾಸದ ವಿಷಯದಲ್ಲಿ ನಾವು ನಮ್ಮನ್ನು ಮತ್ತೊಮ್ಮೆ ಹೇಳ್ತೀನಿ, ಈ ಒಂದು ಉಪವಾಸದ ಕೇಂದ್ರ ಬಿಂದು ಏನಂತ ಹೇಳಿದ್ರೆ, ಮುಖ್ಯವಾಗಿ ಇದು ನಮ್ಮ ಸ್ವವನ್ನು ನಮ್ಮನ್ನೇ ನಾವು ನಿಯಂತ್ರಿಸಿಕೊಳ್ಳಲಿಕ್ಕೆ ಅಥವಾ ನಮ್ಮನ್ನು ನಾವು ಶಿಸ್ತುಪಡಿಸಿಕೊಳ್ಳಲಿಕ್ಕೆ ಇರುವಂತಹ ಒಂದು ಒಳ್ಳೆಯ ಒಂದು ಸಾಧನ, ಒಂದು ಒಳ್ಳೆಯ ವಿಚಾರ. ಇದಕ್ಕೆ ನಾವು ಬೈಬಲ್ನ ಕೆಲವು ವಚನಗಳನ್ನು ತೆಗೆದುಕೊಳ್ಳಲಿಕ್ಕಿರ್ತೇವೆ. 2ನೇ ಪೇತ್ರ 1ನೇ ಅಧ್ಯಾಯ 6ನೇ ವಚನವನ್ನು ತೆಗೆದುಕೊಳ್ಳೋಣ. 2ನೇ ಪೇತ್ರ 1:6. ಜ್ಞಾನಕ್ಕೆ ದಮೆಯನ್ನು, ದಮೆಗೆ ತಾಳ್ಮೆಯನ್ನು. ಜ್ಞಾನಕ್ಕೆ ದಮೆಗೆ ತಾಳ್ಮೆಯನ್ನು. ಸೊ ಹಾಗಿದ್ರೆ ಇಲ್ಲಿ ಜ್ಞಾನಕ್ಕೆ ದಮೆ ಅಂತ ಹೇಳಿದ್ರೆ ಸೆಲ್ಫ್ ಕಂಟ್ರೋಲ್ಗೆ ತಾಳ್ಮೆಗೆ ಭಕ್ತಿಗೆ ಸಹೋದರ ಸ್ನೇಹಕ್ಕೆ ಪ್ರೀತಿಯನ್ನು ಕೂಡಿಸಿರಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗಿದ್ರೆ ನಾವು ಸೆಲ್ಫ್ ಕಂಟ್ರೋಲ್ ಉಳ್ಳವರಾಗಿರ್ಬೇಕಂತ ಹೇಳಿ ಬೈಬಲ್ ನಮಗೆ ಬರೀತಾ ಇದೆ. ದೇವರ ಆತ್ಮನು ಪೇತ್ರನ ಮೂಲಕವಾಗಿ ನಮಗೆ ಹೇಳ್ತಾ ಇದ್ದಾರೆ. ಹಾಗೆ ನಾವು ಸೆಲ್ಫ್ ಕಂಟ್ರೋಲ್ ಉಳ್ಳವರಾಗಿರಬೇಕಾಗಿದೆ. ಇದನ್ನು ಅನೇಕರು 2025ರಲ್ಲಿ ನಾವು ಹಾದು ಹೋದ ಪರಿಸ್ಥಿತಿಯಲ್ಲಿ ನಮಗಾದ ತೊಂದರೆಗಳಿಗೆ ಕಾರಣವೇ ನಮ್ಮಲ್ಲಿ ಇಲ್ಲದೆ ಹೋದಂತಹ ಸೆಲ್ಫ್ ಕಂಟ್ರೋಲೇ. ನಾವು ನಮ್ಮ ಆಹಾರದ ವಿಷಯದಲ್ಲಿ ಸೆಲ್ಫ್ ಕಂಟ್ರೋಲ್ ಇಲ್ಲದೆ ಇದ್ದರು. ನಾವು ನಮ್ಮ ಕಣ್ಣುಗಳ ವಿಷಯದಲ್ಲಿ, ನಾವು ನೋಡುವಂಥ ಕಾರ್ಯಕ್ರಮಗಳ ವಿಷಯದಲ್ಲಿ ಸೆಲ್ಫ್ ಕಂಟ್ರೋಲ್ ಇಲ್ಲದೆ ಇದ್ವಿ. ಹಣದ ವಿಷಯದಲ್ಲಿ ಸೆಲ್ಫ್ ಕಂಟ್ರೋಲ್ ಇಲ್ಲ. ಈ ದಿವಸ ಅನೇಕ ವಿಚಾರದಲ್ಲಿ ಆ ಸ್ವಾನಿಯಂತ್ರಣ ಇಲ್ಲದೆ ಇರೋದ್ರಿಂದಲೇ ಅನೇಕ ಸಮಸ್ಯೆಗಳಾಗ್ತಾ ಇದೆ. ನಾವು ಆ ಸ್ವಾನಿಯಂತ್ರಣ ಇಲ್ಲದೆ ಇರೋದ್ರಿಂದಲೇ ದೇವರ ಆ ಒಂದು ನಡೆಸುವಿಕೆಯನ್ನು ನಾವು ಕಳ್ಕೊಳ್ತಾ ಇದ್ದೇವೆ. ಸೊ ದೇವರಿಗೆ ನಾವು ಹೇಗೆ ನಡ್ಕೊಳ್ಬೇಕಂತೆ, ನಾವು ಆತನಿಗೆ ಕ್ರಮವುಳ್ಳವರಾಗಿ ನಡ್ಕೊಳ್ಬೇಕು. ಹಾಗಿದ್ರೆ ಸೆಲ್ಫ್ ಕಂಟ್ರೋಲ್ ನಮಗೆ ಅತಿ ಅವಶ್ಯಕ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಾವು ಒಂದು ಬೇಲಿಯೊಳಗೆ, ಒಂದು ಮೇರೆಯೊಳಗೆ ಜೀವಿಸಬೇಕಾದವರು. ದೇವರ ವಾಕ್ಯದ ದೇವರು ಕೊಟ್ಟ ಆಜ್ಞೆಗಳಿಗೆ ಸರಿಯಾಗಿ ನಾವು ನಡ್ಕೊಂಡು ಆ ಮೇರೆ ಒಳಗೆ, ಆ ಬೇಲಿ ಒಳಗೆ ನಾವು ಜೀವಿಸುವುದಾದರೆ ಆಗ ನಾವು ಸುರಕ್ಷಿತವಾಗಿರ್ತೀವಿ, ದೇವರ ಆಶೀರ್ವಾದವನ್ನು ಹೊಂದಿಕೊಳ್ತೀವಿ. ಇದನ್ನೇ ಇಸ್ರಾಯೇಲರಿಗೆ ದೇವರು ಅನೇಕ ಆಜ್ಞೆಗಳನ್ನ ಕೊಟ್ಟು ಹೇಳಿದ್ನು. ಇಸ್ರಾಯೇಲರು ಅಷ್ಟು ಆಜ್ಞೆಗಳನ್ನ ಕೊಟ್ಟರು ಕೂಡ ಅವರು ತಿರುಗಿ ಅವರು ಅದನ್ನು ಮೀರಿ ನಡೆದು ದೇವರನ್ನ ಕೋಪಪಡಿಸ್ತಾ ಇದ್ರು. ಆದರೆ ಅವರು ಕಲಿತುಕೊಂಡ ಒಂದು ವಿಷಯ, ಅವರು ಪಶ್ಚಾತ್ತಾಪ ಪಡ್ತಿದ್ರು, ಉಪವಾಸ ಮಾಡಿ ದೇವರ ಕಡೆ ತಿರುಗಿಕೊಳ್ತಾ ಇದ್ರು. ಈ ವರ್ಷದ ಪ್ರಾರಂಭದಲ್ಲಿಯೇ ಪ್ರಿಯರೇ, 2025ರಲ್ಲಿ ನಮ್ಮ ಜೀವನದಲ್ಲಿ ಏನೆಲ್ಲ ಮಾಡಿರಬಹುದು, ಸೆಲ್ಫ್ ಕಂಟ್ರೋಲ್ ಕಳ್ಕೊಂಡು ಕೆಲವು ಕಾರ್ಯಗಳನ್ನ ಮಾಡಿರಬಹುದು. ಇರಲಿ, ನಾವು ಖಂಡಿಸಿಕೊಳ್ಳುವುದು ಬೇಡ. ಬದಲಾಗಿ ನಾವು ಏನು ಮಾಡೋಣ ಅಂತ ಹೇಳಿದ್ರೆ, ಈ ಸಮಯದಲ್ಲಿ ನಾವು ಉಪವಾಸವಾಗಿದ್ದು ಕರ್ತನ ಸಮ್ಮುಖದಲ್ಲಿ ಇದ್ದುಕೊಂಡು ನಾವು ನಮ್ಮನ್ನು ಶಿಸ್ತುಪಡಿಸಿಕೊಳ್ಳೋದು ಒಳ್ಳೆಯದು. ಅಥವಾ ನಾವು ನಮ್ಮನ್ನು ತಿರುಗಿ ನಮ್ಮೊಳಗಡೆ ಸ್ವಾನಿಯಂತ್ರಣವನ್ನು ಕಲಿತುಕೊಳ್ಳೋದು ಒಳ್ಳೆಯದು, ಅಥವಾ ಅದನ್ನು ತಂದುಕೊಳ್ಳುವುದು ಒಳ್ಳೆಯದು ಎಂಬುದಾಗಿ ನನಗೆ ಅನ್ನಿಸ್ತದೆ. ಯಾಕೆ ಉಪವಾಸ ಮಾಡ್ತಾ ಇದ್ದೀವಿ? ಕಾರಣ ಒಂದೇ, ಸೆಲ್ಫ್ ಕಂಟ್ರೋಲ್. ಸೊ ಈ ಸೆಲ್ಫ್ ಕಂಟ್ರೋಲ್ ಯಾವಾಗ ನಮ್ಮಿಂದ ಉಕ್ಕುತ್ತೆ ಅಂತ ಅಂದರೆ, ನಾವು ದೇವರಿಗೆ ಬಿಟ್ಟು ಕೊಟ್ಟಾಗ. ಉಪವಾಸ ಪ್ರಾರ್ಥನೆ ಒಂದು ಸಾಧನ ದೇವರಿಗೆ ಬಿಟ್ಟು ಕೊಡುವುದಕ್ಕೆ. ಉಪವಾಸ ಪ್ರಾರ್ಥನೆ ಮಾಡುವಾಗ ತುಂಬ ಜನ ಮಾಡುವಂಥ ವಿಷಯ ಏನಂತ ಹೇಳಿದ್ರೆ, ಊಟ ಉಪವಾಸ ಮಾಡ್ತಾರೆ, ಆದರೆ ಅವರು ತಮ್ಮ ಕೆಲಸಗಳನ್ನ ಉಪವಾಸ ಮಾಡೋದಿಲ್ಲ. ಕೆಲಸಗಳನ್ನ ಉಪವಾಸ ಮಾಡದೆ ಕೆಲಸಗಳನ್ನ ಮಾಡ್ತಿರ್ತಾರೆ. ಉಪವಾಸದಲ್ಲಿಯೇ ಮಾಡ್ತಿದ್ರೆ ಪ್ರಯೋಜನ ಏನಿಲ್ಲ.
ಉಪವಾಸವಾಗಿದ್ದಾಗ ನಾವು ಕರ್ತನ ಸಮ್ಮುಖದಲ್ಲಿ ಕುಳಿತುಕೊಳ್ಬೇಕು. ಕುಳಿತು ಆತನ ಸಮ್ಮುಖದಲ್ಲಿ ಆತನ ಸ್ವರ ಕೇಳೋದಕ್ಕೆ ನಾವು ಬಯಸಬೇಕು. ಸತ್ಯವೇದನ ಓದಬೇಕು, ಧ್ಯಾನಿಸಬೇಕು, ಪ್ರಾರ್ಥಿಸಬೇಕು. ಇಂಥ ಸಂದರ್ಭದಲ್ಲಿದ್ದಾಗಲೇ ನಮ್ಮ ಉಪವಾಸ ಅದು ಬಲವುಳ್ಳದಾಗಿರ್ತದೆ. ನಾವು ಕೆಲಸ ಮಾಡುವಾಗ ಅದು ಮಾಡಿದ್ರೆ ಉಪವಾಸ ಅಲ್ಲ ಅದು. ತಮಿಳಲ್ಲಿ ತುಂಬ ಚೆನ್ನಾಗಿ ಹೇಳ್ತಾರೆ, ಉಪವಾಸ ಅಲ್ಲ ಅದು, ಬದಲಾಗಿ ಉಣ್ಣಾವರದಂ ಅಂತ ಹೇಳ್ತಾರೆ. ಅಂದರೆ ಅರ್ಥ,